ನೀನು ಯಾಕೆ ಮತ್ತೆ ಬಂದೆ? ಅದಕ್ಕೆ ಯಾಕೆ ಟೆನ್ಷನ್ ಮಾಡ್ಕೊಂತಿದ್ಯಾ? ಗಾಡಿಲೇ ಪರ್ಸ್ ಮರ್ತ್ ಬಂದಿದ್ಯಾ, ಅದನ್ನ ಕೊಡಕ್ ಬಂದ್ರೆ ನನ್ನ ಮೇಲೆ ರೇಟ್ತೀಯಾ? ಯಾರಾದ್ರೂ ತಗೊಂಡೋಗಿದ್ರೆ ಏನ್ ಮಾಡ್ತಿದ್ದೆ? ಬಿಲ್ ಹೆಂಗ್ ಕಟ್ತಿದ್ದೆ? ಆಮೇಲೆ ಅದಕ್ಕೂ ಸತ್ಯ ಪರ್ಸ್ ಮರ್ತ್ ಬಂದ್ಬಿಟ್ಟಿದೀನಿ, ಬಿಲ್ ಕಟ್ಟು ಬಾ ಅಂತ ನನಗೆ ಫೋನ್ ಮಾಡ್ತಿದ್ದೆ. ಅಷ್ಟೇ ತಾನೆ, ಕೊಡು, ನೀನು ಹೊರಡು. ಆಯ್ತು, ಬರ್ತೀನಿ. ಲೇ ಅಕ್ಕ, ಅಲ್ಲಿ ಅಷ್ಟೊಂದು ಚೆನ್ನಾಗಿರೋ ಬಟ್ಟೆಗಳಿವೆಯಲ್ಲೇ, ನಾನು ನೋಡ್ಲೇ ಇಲ್ಲ. ನೋಡು, ಸಕ್ಕತ್ತಾಗಿದೆ ಅಲ್ಲ? ಸತ್ಯ, ಈಗಾಗಲೇ ಸೆಲೆಕ್ಟ್ ಮಾಡಾಯ್ತಲ್ಲ, ಮತ್ತೆ ಯಾಕೆ ನೋಡ್ತಿದ್ಯಾ? ಲೇ ಅಕ್ಕ, ನೋಡೋಣ ಇರೇ. ನೀನ್ ನನಗೆ ಫಸ್ಟ್ ಟೈಮ್ ಸೆಲೆಕ್ಟ್ ಮಾಡೋದಕ್ಕೆ ಹೇಳಿದ್ಯಾ. ಬೆಸ್ಟ್ ಸೆಲೆಕ್ಟ್ ಮಾಡಿದ್ರೆ ಚೆನ್ನಾಗಿರತ್ತಲ್ವಾ? ಅದು ಬಾವಂಗ್ ಕೊಡೋ ಗಿಫ್ಟು. ಆಗ್ಲೇ ದೊಡ್ಡದಾಗಿ ಕಸ್ಟಮರಿಗೆ ಗಾಡಿ ಕೊಡಬೇಕು ಹಾಗೆ ಹೀಗೆ ಅಂದೆ, ಇವಾಗ ಎಲ್ಲೋಯ್ತದು? ಹೇಗಿದ್ರು ಲೇಟ್ ಆಗಿದೆ. ಒಂದ್ ಮಾತು ಬೈಯೋನು 2 ಮಾತು ಬೈತಾನೆ. ಅಷ್ಟಕ್ಕೂ ಬೈಸ್ಕೊಳ್ಳೋದು ನಿನ್ಗೋಸ್ಕರ ಅಲ್ವಾ? ಪರವಾಗಿಲ್ಲ. ಕಡೆ ಪಕ್ಷ ಈ ಕೆಲಸನಾದ್ರೂ ಕರೆಕ್ಟಾಗಿ ಕಂಪ್ಲೀಟ್ ಮಾಡಿ ಹೋಗ್ಬಿಡೋಣ ಬಿಡು. ಇದು ನೋಡೀಗ. ಪ್ಲೀಸ್ ಕಣೆ, ನೀನು ಸೆಲೆಕ್ಟ್ ಮಾಡಿರೋದೇ ಚೆನ್ನಾಗಿದೆ, ಅದನ್ನೇ ನಾನು ಗಿಫ್ಟ್ ಕೊಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ದಯವಿಟ್ಟು ಬಾಯಿ ಕಡೆ. ಮತ್ತೆ ನೀನು ಬೇರೆ ಸೆಲೆಕ್ಟ್ ಮಾಡಿ ನನ್ನನ್ನು ಕನ್ಫ್ಯೂಸ್ ಮಾಡಬೇಡ ಪ್ಲೀಸ್ ಕಣೆ. ಓ ಹೌದಾ? ಆ್ಯಕ್ಚುಲಿ ನನಗೂ ಅದೇ ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇದೆ. ಸರಿ, ನೀನು ಬೇಗ ಬೇಗ ಬಿಲ್ ಮಾಡಿಸ್ಬಿಡು, ಮನೆಗೆ ಹೋಗೋಣ. ಹಾಂ? ಇಲ್ಲ, ನೀನು ಹೊರಡು, ನಾನು ಆಮೇಲೆ ಬರ್ತೀನಿ. ಯಾಕಕ್ಕ? ಸೆಲೆಕ್ಟ್ ಮಾಡಿ ಆಯ್ತಲ್ಲ, ಇನ್ನೇನು ಕೆಲಸ? ಈಗೇನು ನಿನಗೆಲ್ಲ ವಿಷಯನೂ ರಿಪೋರ್ಟ್ ಮಾಡಬೇಕಾ? ಶಾಪಿಂಗ್ ಮಾಡೋಕ್ಕೆ ಅವರು ಇಲ್ಲಿಗೆ ಬರ್ತಿದ್ದಾರೆ ಕಣೆ. ನಮ್ಮಿಬ್ರ ಮಧ್ಯೆ ನೀನು ಯಾಕೆ? ಹೊರಡು. ನೀನು ಇವಾಗ ಹೋಗ್ತೀಯೋ ಇಲ್ಲ ಅಮ್ಮಂಗೆ ಫೋನ್ ಮಾಡ್ಲಾ? ಬೇಡ ಬೇಡ, ಆಯ್ತಾಯ್ತು, ಎಂಜಾಯ್. ಆಮೇಲೆ ಬಾವ ಬಟ್ಟೆ ನೋಡಿ ಏನಂದ್ರು ಅಂತ ನೀನು ನನ್ಗೆ ಆಮೇಲೆ ಫೋನ್ ಮಾಡಿ ಹೇಳಬೇಕು. ಆಯ್ತಮ್ಮ ತಾಯಿ, ಹೊರಡೆ. ಆಯ್ತು, ಬರ್ತೀನಿ. ಬಂದ ದಿವ್ಯಾ ಅವರೇ, ಎಲ್ಲಿ ಹೋಗ್ಬಿಟ್ಟಿದ್ರಿ? ಇಲ್ಲೇ ಡ್ರೆಸ್ ನೋಡ್ತಾ ಇದ್ದೆ. ಓ, ನನಗೆ ಈ ಬಟ್ಟೆ ತುಂಬ ಇಷ್ಟ ಇಲ್ಲ, ಆದರೆ ಇದು ನನಗೋಸ್ಕರನೇ ಹೇಳಿ ಮಾಡ್ಸಿರೋ ಥರ ಇದೆ. ನನಗಂತೂ ತುಂಬ ಇಷ್ಟ ಆಯಿತು. ಆಕ್ಚುಲಿ ಏನು ಗೊತ್ತಾ ದಿವ್ಯಾ ಅವರೇ, ಊಟ ನಮ್ಮಿಚ್ಚೆ, ನೋಟ ಪರರಿಚ್ಚೆ ಅಂತೆ. ಥ್ಯಾಂಕ್ ಯು. ದಿವ್ಯಾ ಅವರೇ, ಕಾಲ್ ಮಾಡಿ ಮೀಟ್ ಮಾಡೋಣ ಅಂದ್ರಿ. ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಶ್ಯೂರ್. ಇನ್ಫ್ಯಾಕ್ಟ್ ನೀವು ಕಾಲ್ ಮಾಡಿದಾಗೆಲ್ಲ ನನಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ನನಗೂ ಅಷ್ಟೇ. ಐ ನೋ, ನಾನು ನಿಮ್ಮ ಜೊತೆ ಮಾತಾಡಬೇಕು ಅಂದ್ಕೊಂಡಾಗಲೆಲ್ಲ ನಿಮಗೂ ನನ್ನ ಜೊತೆ ಮಾತಾಡಬೇಕು ಅನ್ಸಿರುತ್ತೆ. ನಾನು ನಿಮ್ಮನ್ನು ನೋಡಬೇಕು ಅಂದ್ಕೊಂಡಾಗಲೆಲ್ಲ ನಿಮಗೂ ನನ್ನ ನೋಡಬೇಕು ಅನ್ಸಿರುತ್ತೆ. ನನ್ನ ಯಾಕ್ತೀವಿ ಅವರೇ, ಬೋರ್ ಆಗ್ತಾ ಇದೆಯಾ? ಅಯ್ಯೋ ಇಲ್ಲ, ನನ್ನ ಫೀಲಿಂಗ್ಸ್ ಎಲ್ಲ ನಿಮಗೆ ಹೇಗೆ ಗೊತ್ತಾಗುತ್ತೆ ಅಂತ ಯೋಚನೆ ಮಾಡ್ತಿದ್ದೆ. ಅದಕ್ಕೆ ಹೇಳೋದು, ನಾವಿಬ್ಬರು ಒಂದೇ ಜೀವ ಎರಡು ದೇಹ ಅಂತ. ದಿವ್ಯಾ ಅವರೇ,
ನೀವು ನನ್ನ ಮದುವೆ ಆಗ್ತಾರ ಹುಡುಗಿ ನಿಮ್ಗೆ ಇಷ್ಟು ಗೊತ್ತಾಗದೇ ಇರತ್ತಾ? ಎನಿವೆ ಇನ್ನು ಮಾತಾಡಬೇಕು ಅಂದ್ರಲ್ಲ, ಏನದು? ಪ್ಲೀಸ್, ನಿಮ್ಮ ಮನಸ್ಸಲ್ಲಿ ಏನೇ ಇದ್ರೂ ಅದನ್ನ ಓಪನ್ ಆಗಿ ಹೇಳಿ. ನೀವು ಯಾರನ್ನಾದರೂ ಲವ್ ಮಾಡ್ತಿದ್ದೀರಾ? ಹೌದು ಹೌದು. ವಾಟ್? ನಿಜ ಹೇಳ್ತಾ ಇದ್ದೀರಾ? ನಿಜಾನೇ ಹೇಳ್ತಾ ಇದ್ದೀನಿ ದಿವ್ಯಾ ಅವರೇ. ನಾಳೆ ದಿನ ನೀವು ನನ್ನ ಮದುವೆ ಆಗೋ ಹುಡುಗಿ, ನಿಮ್ಮ ಹತ್ರ ಯಾಕೆ ಸುಳ್ಳು ಹೇಳಿ? ನೀವು ಹೇಳಿದ್ರಲ್ಲ ಓಪನ್ ಆಗಿ ಹೇಳಿ ಅಂತ, ಅದಕ್ಕೆ ಧೈರ್ಯವಾಗಿ ಹೇಳ್ತಾ ಇದ್ದೀನಿ. ಈ ವಿಷಯ ನಿಮ್ಮ ಹತ್ರ ತುಂಬ ಸತಿ ಹೇಳೋಕ್ಕೆ ಪ್ರಯತ್ನ ಪಡ್ತಾ ಇದ್ದೆ, ಆದರೆ ಆಗಿರಲಿಲ್ಲ. ಇವತ್ತು ನಿಮ್ಮ ಹತ್ರ ನಿಜ ಹೇಳ್ತಾ ಇದ್ದೀನಿ. ನಾನೊಂದು ಹುಡುಗಿನ ತುಂಬ ಪ್ರೀತಿಸ್ತಾ ಇದ್ದೀನಿ. ಪರವಾಗಿಲ್ವೇ? ನಮ್ಮಿಬ್ರು ವೇವ್ ಲೆಂತ್ ಸಕ್ಕದಾಗೆ ಮ್ಯಾಚ್ ಆಗುತ್ತೆ. ನಾವಿಬ್ರು ಅಚಾನಕ್ ಆಗಿ ಭೇಟಿ ಆದ್ರೂ ಆಮೇಲೆ ನಾವು ಭೇಟಿ ಆಗದಿರೋ ದಿನಾನೇ ಇಲ್ಲ.